ಗಾಡಿ ಆನಲ್ಲ ಐತೆ. ಈ ದಿವಸ ಬೆಳಿಗ್ಗೆ ನಮ್ಮ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಈ ಬೇಗೂರಿಂದ ಒಂದು 3 to 4 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಆಗಿರುವಂಥ ಒಂದು ಈ ಘಟನೆ. ಈ ಭೀಕರ ಅಪಘಾತದಲ್ಲಿ ಬೆಂಗಳೂರಿಂದ HSR ಲೇಔಟ್ ಅಲ್ಲಿ ಮೇಲೆ ವಾಸವಾಗಿರುವಂಥ ಒಂದು ಫ್ಯಾಮಿಲಿ, ಆ ಫ್ಯಾಮಿಲಿಯವರವರು ಈ ಟೆಕ್ ಕಂಪ್ನಿಯಲ್ಲಿ ಒಂದು ಕೆಲಸ ಮಾಡ್ತಾಯಿದ್ರು. ಅವರು ಇವತ್ತು ಈ ಕ್ರಿಸ್ಮಸ್ ಹಾಲಿಡೇಸ್ ಅಂತ ತಿಳ್ಕೊಂಡ್ಬಿಟ್ಟು ಅವರು ತಮ್ಮ ಕುಟುಂಬದ ಜೊತೆಗೆ, ಅಂದರೆ ಅವರು, ಅವರ ಹೆಂಡತಿ, ಮಕ್ಕಳು, ಅವರ ಹೆಂಡತಿ ಸಿಸ್ಟರು ಹಾಗೂ ಅವರ ಬ್ರದರ್ ಡಾಟ್ರು ಕೂಡ. ಸೊ ಟೋಟಲ್ 6 ಮೆಂಬರ್ಸು ಆ ವೋಲ್ವೋ ಕಾರಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಈ ಕಡೆಯಿಂದ ಬೆಂಗಳೂರು ಕಡೆಯಿಂದ ಟುವರ್ಡ್ಸ್ ತುಮಕೂರು ಈ ರಸ್ತೆಯಲ್ಲಿದ್ದಾಗ ಆಪೋಸಿಟ್ ಡೈರೆಕ್ಷನ್ನಲ್ಲಿರುವಂಥ ಒಂದು ಕಂಟೈನರ್ ವಾಹನ ಕಂಟಿನ್ಯೂಸ್ ಆಗಿ ಅದು ಸ್ಪೀಡಾಗಿ ಬಿಟ್ಟು ಅದು ಇನ್ನೊಂದು ವೆಹಿಕಲ್ ತಪ್ಪಿಸ್ಲಿಕ್ಕೆ ಏನೋ ಅದು ಆಕ್ಸಿಡೆಂಟ್ ಆಗುವಂಥ ಒಂದು ಪ್ರಮೇಯ ಇತ್ತು. ಅದಕ್ಕೆ ಅವ್ರಿಗೆ ಇದು ಕಂಟ್ರೋಲ್ ಮಾಡೋಕ್ಕೆ ಆ ಕಡೆ ಸೈಡು ಸ್ಪೀಡ್ ತಪ್ಪಿ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟು ಆ ಕಂಟೈನರ್ ವೆಹಿಕಲ್ಲು ಅಪೋಸಿಟ್ ಡೈರೆಕ್ಷನ್ ಅಂದರೆ ಟುವರ್ಡ್ಸ್ ತುಮಕೂರು ಹೋಗುವಂಥ ಈ ವಾಹನ ಇದೇನು ವೋಲ್ವೋ ವೆಹಿಕಲ್ ಇದೆ ಅದ್ರ ಮೇಲೆ ಎಂಟೈರ್ ಕಂಟೈನರು ಬಿದ್ದೋಗಿದೆ. ಬಿದ್ದಾಗಿಂದ ಕಂಪ್ಲೀಟ್ ಒಳಗಡೆ ಇರುವಂಥ ಏನು ಈ 6 ಜನ ಇದ್ದಾರೆ ಟೋಟಲ್, ಮಕ್ಕಳು 3 ಮಕ್ಕಳು ಮತ್ತು 3 ಪ್ರೌಡ್ರು, 3 ಅಡಲ್ಟ್ಸ್. ಇವ್ರದ್ದು ಅಲ್ಲಿ ಸ್ಪಾಟಲ್ಲಿ ಡೆತ್ ಆಗಿದ್ದಿದೆ. ಅವ್ರಿಗೆ ಇಮಿಡಿಯೇಟಾಗಿ ನಾವು ಭಾಳಷ್ಟು ಕಷ್ಟದಿಂದ ಬಾಡಿಯನ್ನು ನಾವು ಅದನ್ನು ತೆಗಿಬೇಕಾಯಿತು. ಅದು ಯಾಕಂದರೆ ಕಂಪ್ಲೀಟ್ ವೇಟ್ ಆಫ್ ದ ಕಂಟೈನರ್ ವಾಸ್ ಆನ್ ದ ಕಾರ್. ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್, ಬಟ್ ಇಟ್ ವಾಸ್ ಅ ವೆರಿ ಬ್ಯಾಡ್ ಆಕ್ಸಿಡೆಂಟ್. ಕೇವಲ ಪೊಲೀಸ್ ಅಷ್ಟೇ ಅಲ್ಲ, ಎಲ್ಲ ಸಿಟಿಸನ್ಸು ಕೂಡ ಇದರಲ್ಲಿ ಈ ಕೆಲಸದಲ್ಲಿ ನಮ್ಮ ಜೊತೆ ಕೈಗೂಡಿಸಿದ್ದಾರೆ. ಒಂದು 3 ರಿಂದ 4 ಕ್ರೇನ್ಸು ಮತ್ತು ಈ ಫೈರ್ ವೆಹಿಕಲ್ಸು ಕೂಡ ನಾವು ಎಮರ್ಜೆನ್ಸಿಗೆ ಫೈರ್ ಟೆಂಡರು ಕೂಡ ಕರೆಸಿದ್ದೀವಿ. ಯಾಕಂದರೆ ಇನ್ ಕೇಸ್ ಏನಾದರೂ ಘಟನೆ ಆಗೋ ಚಾನ್ಸಸ್ ಇದ್ದರೂ ಕೂಡ. ಸೊ ಆ ರೀತಿ ಎಲ್ಲರೂ ಕೂಡ ಒಂದು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಇದನ್ನು ಆದಷ್ಟು ಬೇಗ ಇದು ಮಾಡೋಕ್ಕೆ ಟ್ರಾಫಿಕ್ ಕ್ಲಿಯರ್ ಆಗಿದೆ. ಆ್ಯಂಡ್ ಫರ್ದರ್ ವಿ ವಿಲ್ ಸಿ. ಮತ್ತೇನಾದರೂ ಇದ್ದರೆ ಹೇಳ್ತೀನಿ. ಥ್ಯಾಂಕ್ ಯು.